ಅಲ್ಲೇನು ಗುಡ್ಡ ಹಾಕ್ತಿದ್ದೀರಾ? ಇವ್ರದ್ದು ಎಂತ ಕತೆ ಗೊತ್ತಾ? ಏನ್ ಮಿಸ್ಟರ್ ಲೋಕೇಶ್? ಮೊನ್ನೆ ಇವರಿಬ್ರು ಪೂಜಾ ಬಾರ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಪಟ್ಕೊಂಡ್ಬಿಟ್ಟಿದ್ದಾರೆ. ನೀವೇ, ನಾನು ಕೇಳಿಸ್ಕೊಂಡೆ. ಪಕ್ಕದ ಟೇಬಲ್ ಅಲ್ಲಿ ಇದೆ, ಚೆನ್ನಾಗಿ ಫುಲ್ ಟೈಟು. ಇಬ್ರು ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಟೈಟು. ಅದಕ್ಕೆ ಇವ್ರು ಮಾನ್ ಏನ್ ಗೊತ್ತಾ, ಈ ಸಲ ನಾನು CM ಹಾಗೆ ಆಗ್ತೀನಿ ಅಂತ. ಅದಕ್ಕೆ ಅದ್ ಹೆಂಗಾಗ್ಬಿಡ್ತೀಯ, ನಾನು ರಿಸೈನ್ ಮಾಡಿದ್ರೆ ತಾನೆ ನೀನ್ ಆಗೋದು. ಇವರೆಲ್ಲ ನೋಡಿ ಕೂತ್ಕೊಳ್ಳಮ್ಮ. ಅವರೇ ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್. ನೈಸ್ ಪೊಲ್ಯೂಷನ್. ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಮಿಸ್ಟರ್ ಲಂಕೇಶ್, ಈ ಧಾರಾವಾಹಿಗಳು ಒಂಥರ ಹಾಲ್ ಪ್ಯಾಕೆಟ್ ಇದ್ದ ಹಾಗೆ. ಒಂದಿನ ಹಾಲ್ ಬರಲಿಲ್ಲ ಅಂದ್ರೆ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಹಾಗೆ ಒಂದು ದಿನ ಅಕಸ್ಮಾತ್ ಏನಾದರೂ ಸೀರಿಯಲ್ ಮಿಸ್ ಆಗ್ಬಿಟ್ರೆ ಅಷ್ಟೇ ಮುಗಿದೋಯ್ತು. ಹೆಣ್ಮಕ್ಳು ಫುಲ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಒಂಥರ ಸೀರಿಯಲ್ಲು ಜನಗಳಿಗೆ ಒಂಥರ ಜೀವನಾಡಿ ಥರ ಆಗೋಗಿದೆ. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಮಜಾ ಮಾಡೋದಕ್ಕೆ ಅಂತ ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತ ರಾಧಾರಮಣ ಸೀರಿಯಲ್ನವರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ಶ್ವೇತಾ, ಸ್ಕಂದ, ಅನುಷಾ, ಸಿಬು ಅಂಡ್ ರಕ್ಷಾ. ತಾವಿಬ್ಬರ ಬಂದಿದ್ದಾರೆ ಹೆಣ್ಣೈಕಳಲ್ಲಿ. ಆಕ್ಚುಲಿ ಹೆಣ್ಣು ಹೈಕ್ಳು ರೆಡಿ ಆಗ್ತಾ ಇದ್ದಾರೆ. ಇನ್ನು ರೆಡಿ ಆಗ್ತಾ ಇದ್ದಾರೆ. ನಮ್ಮ ಸೆಟ್ ಅಲ್ಲಿ ಆಕ್ಚುಲಿ ಇದೆಲ್ಲ ತುಂಬಾ ಕಾಮನ್ ಆಗೋಗ್ಬಿಟ್ಟಿದೆ. ಸೊ ವಿ ಟ್ರೈ ಟು ಬೇರ್ ಅಪ್ ವಿತ್ ದೆಮ್ ಲೈಕ್ ದಟ್. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಶ್ವೇತಾ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ತಾಳೆ. ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಈ ಒಂದು ಪ್ರಶ್ನೆಗೆ ನಾನು ರೆಮೋ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸೆಟ್ ಅಲ್ಲಿ ಹೆಣ್ಮಗು ಅಂತ ತಾವಿದ್ದೀರಾ ಅಂದ್ಕೊಂಡಿದ್ವಿ. ಹೌದು, ಹೆಣ್ಮಗುನೇ. ಹೇಳಿ. ಯೂಶಲಿ ಹೆಣ್ಮಕ್ಳು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಅಷ್ಟು ಟೈಮ್ ತಗೋತಾರೆ? ಮೇಕಪ್ ಮ್ಯಾನ್ ಬರೋದಕ್ಕೆ ಲೇಟ್ ಮಾಡಿರ್ಬೋದು. ಸರಿ, ಸಪೋಸ್ ಇಡ್ಲಿ ಮನೆಯಲ್ಲಿ ಮದ್ವೆಗೆ ರೆಡಿ ಆಗ್ತಾ ಇರ್ತೀರಾ, ಆವಾಗ ಲೇಟ್ ಆಗ್ತಿದೆ ಅಂದ್ರೆ ಅಲ್ಲೂ ಮೇಕಪ್ ಮ್ಯಾನ್ ಬರ್ತಾನ? ಆತರ ಲೇಟ್ ಆಗಲ್ಲ ಜಿ, ಸುಮ್ನೆ ಅನ್ಕೋತಾರ ಅಷ್ಟೇ. ಯಾಕಂದ್ರೆ ಗಂಡು ಹುಡುಗರು ಸುಮ್ನೆ ಒಂದು ಶರ್ಟ್ ಪ್ಯಾಂಟ್, ಅವ್ರಿಗೆ ಅಂತ ಮೇಕಪ್ ಚಡ್ಡಿ ಬನಿಯನ್ನು ಹಾಕೋತೀವಿ ನಾವು. ನನ್ಗೇನ್ ಗೊತ್ತು ಒಳಗಿನ ಕಾಣತ್ತಾ, ಆಚೆ ಏನ್ ಕಾಣುತ್ತೋ ಅದನ್ನ ನಾವು ಪರವಾಗಿಲ್ಲ. ಇವಾಗ ಹೆಣ್ಮಕ್ಳು ರೆಡಿಯಾಗಿ ಬರ್ಲಿ, ನಾವು ಹರಟೆ ಶುರು ಮಾಡೋಣ, ಆಮೇಲೆ ಅವ್ರು ಬಂದು ಜಾಯ್ನ್ ಆಗ್ಲಿ. ಸೊ ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಪ್ಲೀಸ್ ಕಮ್. ಓಕೆ, ಸ್ಕಂದ, ರಮಣ. ಸೊ ಸಿನಿಮಾ ಮಾಡ್ತಾ ಇದ್ರಿ, ಇವಾಗ ಸೀರಿಯಲ್ ಮಾಡ್ತಾ ಇದ್ದೀರಾ. ಸೊ ನಾವು ಹಾಗೆ ಶುರು ಮಾಡಿದ್ದು. ಸೀರಿಯಲ್ ಮಾಡಿದ್ವಿ, ಸಿನಿಮಾಗೆ ಹೋದ್ವಿ, ಮತ್ತೆ ಸ್ಮಾಲ್ ಸ್ಕ್ರೀನು, ನಾಟಕ ಎಲ್ಲದರಲ್ಲೂ ಇದೀವಿ. ಬಟ್ ಐ ವಾಂಟ್ ಟು ನೋ ಯುವರ್ ಎಕ್ಸ್ಪೀರಿಯನ್ಸ್. ಸ್ಮಾಲ್ ಸ್ಕ್ರೀನಿನ ಎಕ್ಸ್ಪೀರಿಯನ್ಸ್ ಹೇಗಿದೆ? ವೆಲ್, ನನಗೆ ಇದೊಂದು ಡೆಫಿನೆಟ್ ಪ್ಲಾನ್ ಅಂತ ಒಂದು ಇರಲಿಲ್ಲ. ಸೊ 10 ವರ್ಷ ಹಿಂದೆ ನಂದೊಂದು ಫಸ್ಟ್ ಫಿಲ್ಮ್ ಮಾಡಿದ್ದೆ, ನೋಟ್ಬುಕ್ ಅಂತ ಮಲಯಾಳಂ ಅಲ್ಲಿ. ಸೊ ಅದ್ರ ಥ್ರೂ ಐ ಡನ್ ಕಪಲ್ ಆಫ್ ಅದರ್ ಫಿಲ್ಮ್ಸ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಎಲ್ಲ 4 ಭಾಷೆಯಲ್ಲೂ ಸಿನಿಮಾ ಮಾಡಿದ್ದೆ. ಸೊ ವೆನ್ ದಿಸ್ ಆಫರ್ ಕೇಮ್ ಟು ಮೀ, ಐ ವಾಸ್ ಅಂಡರ್ ಮಿಕ್ಸ್ಡ್ ಇಮೋಷನ್ಸ್. ಬಿಕಾಸ್ ಐ ನೋ ಲೈಕ್ ನಿಮ್ಮ ಶೋ ಇವಾಗ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂಡ್ TRP ಇಸ್ ಲೈಕ್ somewhere else. ಸೊ ಇದ್ರ ಬಗ್ಗೆ ನಂಗೆ ಗೊತ್ತಿತ್ತು, ಬಟ್ ಇದೇ ಮಾಡಬೇಕು ಅಂತ ಏನಿರಲಿಲ್ಲ. ಬಟ್ ದೆನ್ ಐ ಥಾಟ್, ಆಸ್ ಅನ್ ಆಕ್ಟರ್ ವಿ ಆರ್ ಆಲ್ ಸ್ಟ್ರೈವಿಂಗ್ ಟು ಕನೆಕ್ಟ್ ಟು ಪೀಪಲ್. ಸೊ ಆದಷ್ಟು ಜನ ನೋಡ್ತಾ ಇದ್ದಾರೆ ಆ್ಯಂಡ್ ಸೀರಿಯಲ್ ಥ್ರೂ ನಾವು ಎಷ್ಟು ಜನನ ಮನೆಯಲ್ಲಿ ನಾವು ರೀಚ್ ಆಗ್ತಾ ಇದೀವಿ. ಸೊ ದಟ್ ಈಸ್ ಅಮೇಸಿಂಗ್ ಅಂತ ಗೊತ್ತಾದ್ಮೇಲೆ ಐ ಸೆಡ್ ದಿಸ್ ಇಸ್ ಅ ಗ್ರೇಟ್ ಚಾಯ್ಸ್ ಆ್ಯಂಡ್ ದ ಟೀಮ್ ಇಸ್ ದಿಸ್ ಲವ್ಲಿ. ರಾಧಾರಮಣ ಸೀರಿಯಲ್ನ ತಮ್ಮ ಅನುಭವ ಹೇಗಿದೆ? ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಸೀರಿಯಸ್ ಕ್ಯಾರೆಕ್ಟ್ರು ನನಗಷ್ಟು ನಾನು ಮಾಡಿಲ್ಲ, ಮತ್ತು ನಿಜ ಜೀವನದಲ್ಲೂ ನಾನು ಸೀರಿಯಸ್ ಆಗಿರಲಿಲ್ಲ. ಸೀರಿಯಸ್ ಕ್ಯಾರೆಕ್ಟರ್ ಕೊಟ್ಮೇಲೆ ಸೆಟ್ಟಿಗೆ ಹೋದ್ರೂ ಇಲ್ಲ, ನನ್ನ ಕ್ಯಾರೆಕ್ಟರ್ ಸೀರಿಯಸ್ ಆಗಿದೆ, ಸೊ ನಾನು ಸ್ವಲ್ಪ ಸೀರಿಯಸ್ ಆಗಿ ಇರೋಣ ಅಂದ್ಬಿಟ್ಟು ಸೀರಿಯಸ್ ಆಗಿ ಆ್ಯಕ್ಟಿಂಗ್ ಮಾಡ್ತಾಯಿನಿ ಸರ್. ಐ ಲವ್ ಸರ್, ಎಂಜಾಯ್ಡ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಟೀಮ್ ಇದೆಯಲ್ಲ ಸರ್. ರಾಧಾ ಹೇಳಮ್ಮ. ಶ್ವೇತಾ, ರಾಧಾರಮಣ ಸೀರಿಯಲಿನ ಎಕ್ಸ್ಪೀರಿಯನ್ಸು ತಿನ್ನೋದು ಬಿಟ್ಟು ಆ್ಯಕ್ಟಿಂಗ್ ಮಾಡೋದು ಎಲ್ಲ ತುಂಬಾ ವಿಚಿತ್ರವಾದಂತ ಒಂದು ಸ್ಟೋರಿ ತಮ್ದು. ಅಗ್ರಿಮೆಂಟ್ ಅಲ್ಲಿ ಮದುವೆ ಆಗಿರ್ತೀರಾ? ಹೌದು. ಹೆಂಗಿದು? ನಮ್ಗೆ ಯಾಕೆ ಈ ತರ ಆಫರ್ಗಳು ಸಿಗಲ್ಲ? ವೈ? ನೋಡಿ, ಅಗ್ರಿಮೆಂಟ್ ಆದ್ರೂ ಅವ್ರಿಗೆ ಆಪ್ಷನ್ ಇದ್ರೂ ಅವ್ರಿಗೆ ಆಕ್ಚುಲಿ ನನ್ನ ಮೇಲೆ ಇಷ್ಟ ಆಗ್ತಾ ಇದೆ, ಪ್ರೀತಿ ಆಗ್ತಿದೆ. ಸೊ ಹೆಂಗು ಬಲಿಕ ಬಕ್ರ ಹುಡುಗರು ಬಿದ್ದೇ ಬೀಳ್ತೀರಾ, ಯಾಕೆ ಸುಮ್ನೆ ಆಪ್ಷನ್ಸ್ ಇದೆ ಅಂತ ಅನ್ಕೋತೀರಾ? ಇವರೆಲ್ಲ ಅವರು ಅಂತ ಆಪ್ಷನ್ಸ್. ನಿಮಗೆ ಕೊನೆಗೆ ಒಬ್ರು ಹುಡುಗಿ ಬೇಕೇ ಬೇಕಲ್ವಾ? ಯಾರಾದ್ರೇನು, ಯಾವ ಭಾವಿ ಆದ್ರೇನು, ಎಲ್ಲ ಬೀಳದೆ ಅಲ್ವಾ? ಬಾವಿಗೆ ಬೀಳಕ್ ಮುಂಚೆ ಎಷ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದಿದ್ವಾ? ಟ್ಯಾಟೂ ಗರ್ಲ್. ಎಸ್, ಟೆಲ್ ಮಿ. ರಕ್ಷಾ, ತಾವು ಕಾಂಟ್ರಾಕ್ಟ್ ಮ್ಯಾರೇಜಾ? ಇಲ್ಲ ಇಲ್ಲ ಅಲ್ವಾ? ನಿಜವಾದ ಮ್ಯಾರೇಜ್. ತಮ್ಮಿಬ್ರಿಗೋಸ್ಕರ ಇವರಿಬ್ರು ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡ್ಕೊಂಡಿರೋದು. ಹೌದು. ಹೇಳಿ, ತಮ್ಮ ಯಜಮಾನ್ರ ಬಗ್ಗೆ ಓಕೆನಾ? ಯಜಮಾನ್ರು ಇವಾಗ ಸ್ವಲ್ಪ ಓಕೆ ಇಲ್ಲ, ಇಷ್ಟ ದಿನ ಓಕೆ ಆಗಿದ್ದ. ಇವಾಗ ಓಕೆ ಆಗಿದೆ? ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕೆ ನಂಗೆ ಅಣ್ಣನೇ ಜಾಸ್ತಿ ಇಷ್ಟ ಅಂತ ಹೋಗ್ಬಿಟ್ಟಿದ್ದೀನಿ. ಅನುಷಾ, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಏನೋ ಹೆದರ್ಸಿ ಎಲ್ಲ ಮಾಡಿರೋದು ಏನದು? ವೈ ಇಸ್ ದಟ್? ಇಲ್ಲಿ ಶೂಟಿಂಗ್ ಪ್ಲೇಸ್ಗೆ ಫಸ್ಟ್ ಡೇ ಬಂದಿದ್ವಿ, ಅಂದ್ರೆ ನಮ್ದು ಲೊಕೇಶನ್ ಚೇಂಜ್ ಆಯ್ತು. ಫಸ್ಟ್ ಡೇ ಬಂದಿದ್ವಿ, ವಾಶ್ರೂಮ್ ಲಾಕ್ ಬಂದು ಕರೆಕ್ಟ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ. ಬೆಳಿಗ್ಗೆ ಹೇಳಿದ್ರು, ಅಂದ್ರೆ ಆಲ್ರೆಡಿ ನಮ್ದು
ಸೆಟ್ ಬಾಯ್ ಒಬ್ರು ಅದ್ರೊಳಗೆ ಲಾಕ್ ಆಗಿದ್ರೆ ಅದೇ ತರ, ಬಟ್ ಹೊರಗಿಂದ ಅದನ್ನ ಓಪನ್ ಮಾಡ್ಬೋದು, ಒಳಗಡೆ ಹೋಗ್ಲಾಕಾದ್ರೆ ಆಗಲ್ಲ. ಆಗಲ್ಲ. ನಾನ್ ಏನ್ ಮಾಡ್ದೆ, ನೆಕ್ಸ್ಟ್ ರಾತ್ರಿ ಒಂದ್ ಅರೌಂಡ್ 9 o'clock ಆಗ್ಬೋದು. ನೆಕ್ಸ್ಟ್ ನಂದೇ ಶಾರ್ಟ್ ಇತ್ತು, ವಾಶ್ರೂಮ್ ಹೋಗ್ ಬರೋಣ ಅಂತ ಹೋದೆ. ನಾನ್ ಏನ್ ಮಾಡ್ದೆ, ಮೇನ್ ಡೋರ್ನ ಲಾಕ್ ಮಾಡಿ ಬಾತ್ರೂಮ್ ಒಳಗಡೆ ಹೋದೆ. ನನ್ ಬ್ಯಾಡ್ ಲಕ್ಗೆ ಅಲ್ಲೊಂದು ವಿಂಡೋ ಇದೆ, ವಿಂಡೋದಿಂದ ಗಾಳಿ ಜೋರಾಗಿ ಬರ್ತಿತ್ತು, ಇದು ಲಾಕ್ ಆಯ್ತು. ನಾನ್ ಮೇನ್ ಡೋರ್ ಲಾಕ್ ಮಾಡ್ಬಿಟ್ಟಿದೀನಿ, ಏನೂ ಮಾಡಂಗಿರ್ಲಿಲ್ಲ. ನಾ ಆಮೇಲೆ ಏನ್ ಮಾಡಿದೆ, ಮೇಲ್ಗಡೆ ಹತ್ತಿ ಕಿಟಕಿಯಿಂದ ಸೈನ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಯಾರಾದ್ರೂ ಇದೀರಾ, ಹೆಲ್ಪ್ ಮಾಡಿ ಅಂತ. ಆ ಕಡೆ ಮನೆಯವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಾನ್ ಸುಸೈಡ್ ಮಾಡ್ಕೋತಿದ್ದೀನಿ ಅಂತ ಅನ್ಕೊಂಡು, ಈ ಕಡೆಗೆ ಅವಳು ಸುಸೈಡ್ ಮಾಡ್ಕೋತಿದ್ದಾರೆ ಯಾರು. ಹಾರ್ಬೇಡಿ ಅಂತ ಕೂಗಾಡ್ತೀರಲ್ಲಿ. ಇವನು ಕೆಳಗಡೆ ಬಂದು, ಇವನ್ ಕಾಮಿಡಿ ಪೀಸ್ ಕೆಳಗಡೆ ತುಂಬಾ ಇದಿದೆ, ಬರೆ ನಾ ಇಟ್ಕೋತೀನಿ ಬಾ ಅಂತಿದ್ದಾನೆ. ನಾನೇನ್ ಜಂಪ್ ಮಾಡೋದ? ಮಿಸ್ ಲೋಕೇಶ್, ನೀವೇನ್ ಮಾಡ್ತಾ ಇದ್ರಿ? ನಿಮ್ ಹೆಂಡತಿ ಹೋಗ್ಬಿಟ್ಟು ಅಲ್ಲಿ ಮೈನ್ ಡೋರ್ ಲಾಕ್ ಆಗಿ ಬಾತ್ರೂಮ್ ಡೋರ್ ಲಾಕ್ ಆಗ್ಬಿಟ್ಟು ಹೆಂಡತಿ ಒಳಗೆ ಸಿಕ್ಕಾಕೊಂಡ್ರೆ ನೀವೇನ್ ಮಾಡ್ತಾ ಇದ್ರಿ? ಪೂಜಾ ಬರ್ಗ್ ಹೋಗ್ಬಿಡ್ತಾ ಇದ್ದೆ, ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಆರಾಮಾಗಿ. ಬರೋರ್ಗಂತೂ ಫಸ್ಟ್ ಆಫ್ ಆಲ್ ಫೋನ್ ಇರ್ತಾ ಇರಲಿಲ್ಲ, ಆರಾಮಾಗಿ ಪೀಸ್ಫುಲ್ ಆಗಿರ್ಬೋದಾಗಿತ್ತು. ಈಗ ಶ್ವೇತಾ ಆಕ್ಚುಲಿ ಶಿ ಇಸ್ ಅ ಟೀಚರ್ ಅಲ್ವಾ? ಏನ್ ಹೇಳ್ಕೊಡೋದು? ವಾಟ್ ಯು ಟೀಚ್? ಕನ್ನಡ. ಹೌದು. ವಾವ್, ನಾವೆಲ್ಲ ಸ್ಟೂಡೆಂಟ್ಸ್ ಆಗೋಣ. ನಾವೆಲ್ಲ ಸ್ಟೂಡೆಂಟ್ಸ್, ಇವಾಗ ನಮ್ಗೆ ಕನ್ನಡ ಪದ್ಯ ಹೇಳ್ಕೊಡ್ತಾರೆ, ಬನ್ನಿ. ಪದ್ಯನಾ? ಏನೋ ಒಂದು ಕನ್ನಡದಲ್ಲಿ ಏನಾದ್ರು ಶ್ವೇತಾ, ಯು ಕ್ಯಾನ್ ಡೂ ಇಟ್ ಶ್ವೇತಾ. ವಾವ್, ಬರಪ್ಪ. ಹಾಗೆ ಓಕೆ, ನಾವೆಲ್ಲ ಚಿಕ್ಕ ಮಕ್ಕಳು. ಅಪ್ಪ ನೀವು ಚಿಕ್ಕ ಮಕ್ಕಳೇ. ಡಾನ್ಸ್ ಮಿಕ್ಸ್ ಮಾಡಿ ಹೇಳ್ಕೊಡೋಣ, ಚಿಕ್ಕ ಮಕ್ಳು ಡಾನ್ಸ್. ಓಕೆ ಹೇಳ್ಕೊಡಿ. ಬಾಳ ಒಳ್ಳೆಯವ್ರ ನಮ್ಮಸ್ಸು, ಬಾಳ ಒಳ್ಳೆಯವ್ರ ನಮ್ಮಿಸು, ಏನ್ ಕೇಳಿದ್ರು ಎಸ್ ಎಸ್, ಒಂದೆರಡು ಪಪ್ಪಿ ಕೊಡಿ ನೋಡೋಣ. ಏನ್ ಕೇಳ್ತಾರೆ ಅದನ್ನ ಮಾತ್ರ. ಸ್ಕೂಲ್ ಮಕ್ಕಳು ಪಪ್ಪಿ ಚಾಕ್ಲೇಟ್ ಕೇಳ್ತಾರೆ, ಇನ್ನೇನ್ ಕೇಳ್ತಾರೆ, ಪಪ್ಪಿ ಎಲ್ಲ ಕೇಳ್ತಾರೆ. ಆಕ್ಚುಲಿ ಅವ್ರಿಗೆ ಪಪ್ಪಿ ಕೊಡ್ಸ್ಕೊಂಡ್ ಸಾಕಾಗಿರುತ್ತೆ. ಹೌದಾ? ನಮ್ಗೆ ಸಾಕಾಗಿಲ್ಲ. ಎಲ್ಲ ಆಂಟಿಯರು ಬಂದು ಕೆನ್ನೆ ಹಿಂಡಿ ಪಪ್ಪಿ ಕೊಟ್ಟು ಸಾಕಾಗಿರುತ್ತೆ. ನೀವು ಒಳ್ಳೆ ಸ್ಟೂಡೆಂಟ್ ಅನ್ಬಿಟ್ಟು ಟೀಚರ್ ಕೊಟ್ಬಿಡ್ತಾರೆ ಪಪ್ಪಿ ಒಂದೆರಡು. ಹೌದಾ? ಎಲ್ಲ ಉಲ್ಟಾ ಹೇಳ್ದೆ ಕೊಡಲ್ಲ. ಒಳ್ಳೆ ಸ್ಟೂಡೆಂಟ್ಸ್ ಆಗಿ ಕೊನೆ ತನಕ ಒಳ್ಳೆ ಸ್ಟೂಡೆಂಟ್ಸ್ ಆಗಿದ್ರೆ ಓಕೆ ಹೇಳೋಣ. ಬಾಳ ಒಳ್ಳೆಯವ್ರ ನಮ್ಮಿಸು, ಏನ್ ಕೇಳಿದ್ರು ಎಸ್ ಎಸ್, ಏನ್ ಕೇಳಿದ್ರು ಎಸ್ ಎಸ್, ನಕ್ಕ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್, ಸ್ಕೂಲಿಗೆಲ್ಲ ಇವಾಗ ಕೊಡಿ, ಇವಾಗ ಕರೆಕ್ಟ್ ಆಗಿ ಕೊಡಿ. ಬರೀ ಒಂದ್ ರೈಸ್ ಹೇಳಿದ್ರೆ ಕೊಡಲ್ಲ, ಎಷ್ಟು ಬೇಕಂದ್ರೂ ಹೇಳ್ತೀವಿ. ಅಲ್ಲ, ಇನ್ನು ಕೊನೆ ತನಕ ಕ್ಲಾಸ್ ಅಲ್ಲಿ ಮಾತಾಡದೆ ಸೈಲೆಂಟ್ ಆಗಿ ಕೂತು ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಕಲ್ತು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ ಬಂದ್ರೆ ಮಾತ್ರ. ಅವಾಗ ಈ ಮಕ್ಕಳಿಗೆ ಮೂರ್ ಮಕ್ಕಳಾಗಿ ಹೋಗಿರ್ತಾರೆ. ತುಂಬಾ ಚೆನ್ನಾಗಿತ್ತು ಮಿಸ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮಿಸ್. ನೀವೆಲ್ಲರೂ ಕಲ್ತು ಇವ್ರೊಬ್ರು ಕಲಿಯಲ್ಲ. ಯಾರು? ಇವರು ರಮಣ್. ಕನ್ನಡ ಯಾಕಂದ್ರೆ ಇವಾಗ ಎನಿವೇಸ್ ಅದು ಕಿಸ್ ಫ್ಯಾಕ್ಟರ್ ಬರುತ್ತೆ ಇವಾಗ ಇಷ್ಟರಲ್ಲೇ. ತಮ್ದು ಕಿಸ್ಸಿಂಗ್ ಏನೋ ಮ್ಯಾಟರ್ ಇದೆಯಲ್ಲ, ಏನದು? ಕಾಂಟ್ರಾಕ್ಟ್ ಅಲ್ಲಿ ಕಿಸ್ ಎಲ್ಲ ಇಲ್ಲ. ಇಲ್ಲ ಈ ಮ್ಯಾಟರ್ ಬೇಕು ನಮ್ಗೆ. ಕಿಸ್ಸಿಂಗ್ ಏನ್ ಮ್ಯಾಟರ್? ಕಿಸ್ಸಿಂಗ್ ಏನ್ ಮ್ಯಾಟರ್? ಬನ್ನಿ ಕೂತ್ಕೊಳ್ಳಿ. ಇವಾಗ ಒಂದ್ ನಿಮಿಷ, ನಾನು ಐ ವಾಂಟ್ ಟು ನೋ ಅಬೌಟ್ ದ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಅಲ್ಲಿ ಏನೇನಿದೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಇವಾಗ ಒಂದ್ ಕಿಸ್ ಸೀಕ್ವೆನ್ಸ್ ಇತ್ತು. ಅಂದ್ರೆ ನಾನು ಕುಡ್ದು ಬಂದಿರ್ತೀನಂತೆ, ಅಪಾರೆಂಟ್ಲಿ ಮೈ ಡ್ರಿಂಕ್ ವಿಲ್ ಬಿ ಸ್ಪೈಕ್. ಸೊ ಅದು ಮಿಕ್ಸ್ ಆಗಿರುತ್ತೆ. ಸೊ ನಂಗೆ ಗೊತ್ತಿಲ್ದೇನೆ ಅದನ್ನ ಕುಡ್ದಿರ್ತೀನಿ. ಸೊ ಟೈಟ್ ಆಗಿ ಅಲ್ಲಿ ಇಲ್ಲಿ ನಡೆಯಕ್ ಆಗಿಲ್ದೇನೆ ಇವ್ರು ಬಂದು ಬೆಡ್ ಮೇಲೆ ಮಲ್ಗಿಸ್ತಾರೆ. ಸೊ ಮಲ್ಕ್ಸ ಸಿಚುವೇಶನ್ ಅಲ್ಲಿ ಬೈ ಮಿಸ್ಟೇಕ್ ಒಂದ್ ಪ್ಲಾಂಟ್ ಆಗತ್ತೆ ಇಲ್ಲಿ. ಕಿಸ್ ಪ್ಲಾಂಟ್ ಅಲ್ಲ, ಒಂದ್ ಕಿಸ್ ಪ್ಲಾಂಟ್ ಆಗತ್ತೆ ಇಲ್ಲಿ ಕೆನೆ ಮೇಲೆ ಒಂದ್ ಕಿಸ್ ಬೀಳುತ್ತೆ. ಸೊ ಅದು ಅವ್ರದ್ದು ಆಗಿರ್ಬೇಕು. ಬಟ್ ಅವ್ರದ್ದು ಏನಂದ್ರೆ ಇವಾಗ ಅವ್ರದ್ದು ಲಿಪ್ ತುಂಬಾ ಸಣ್ಣಕ್ಕೆ ದುಂಡಕ್ಕೆ ಕ್ಯೂಟ್ ಆಗಿದೆಯಲ್ಲ, ಹಾಗಾಗಿ ಅವ್ರ ಕಡೆಯಿಂದ ಕಿಸ್ ಕೊಡ್ಸ್ಲಿಲ್ಲ. ಅವ್ರ ಕಡೆಯಿಂದ ಬೇಡ ಬಿಡಿ. ನಮ್ ಸೆಟ್ಟಲ್ಲಿ ಹೆಣ್ಮಕ್ಳು ರೆಡಿ ಆಗಿದ್ದಾರೆ, ರಮಣಿಗೆ ನಾನ್ ಮುತ್ಕೊಡ್ತೀನಿ ಅಂತ. ಬಟ್ ನಮ್ದು ಮೇಕಪ್ ಆರ್ಟಿಸ್ಟ್ ಒಬ್ರು ಇದಾರೆ, ಸಂಜೀವ ಅಂತ. ಅವ್ರಿಗೆ ಏನೋ ಇಷ್ಟಲ್ಲೇನೋ ಒಂದು ಗತಿ ಕಾಣಿಸ್ತೀನಿ. ಸೊ ಅವರು ಡೈರೆಕ್ಟರ್ ಎಲ್ಲ ಸೇರ್ಬಿಟ್ಟು ನೋ ದಿಸ್ ಇಸ್ ನೋ ವಿ ಹ್ಯಾವ್ ಟು ಬಿ ವೆರಿ ಪ್ರೊಫೆಷನಲ್ ಅದು ಇದು ಅಂದ್ಬಿಟ್ಟು ಗಂಡು ಮಕ್ಳ ಕೈಯಲ್ಲಿ ನನಗೊಂದು ಮುತ್ಕೊಟ್ಟು. ಅದಕ್ಕೆ ಇವರು ಅದನ್ನ ಫಿಲ್ಮ್ ಮಾಡಿ ಡಾಕ್ಯುಮೆಂಟ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಟಿದ್ರು. ನಮ್ಮ ಮಧ್ಯೆ ಆ ಕಾಂಟ್ರಾಕ್ಟ್ ಇತ್ತು, ಈ ವಿಷಯ ಎಲ್ಲೂ ಶೇರ್ ಮಾಡಲ್ಲ ಅಂತ ಇತ್ತು. ಬಟ್ ಇವತ್ತು ಇಂಥ ದೊಡ್ಡ ಪ್ಲಾಟ್ಫಾರ್ಮ್ ಮೇಲೆ ಇದನ್ನ ಶೇರ್ ಮಾಡಿದಕ್ಕೆ ನನ್ನ ಸೇಡು ನಾನ್ ಶೇರ್ ಮಾಡಿಲ್ಲ. ಇಷ್ಟು ದಿನ ಅದು ಒಂದು ಸೀಕ್ರೆಟ್ ಆಗಿತ್ತು. ಇಟ್ಸ್ ನೋ ಮೋರ್ ಸೀಕ್ರೆಟ್. ಸೊ ಪ್ರಾಬಬ್ಲಿ ಈ ಶೋ ಬಂದಿದ್ ಮಾರನೇ ದಿನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇದನ್ನ ಹಾಕಿ. ಹಂಗೆ ಗುರಾಯಿಸಿರೇನೆ? ಹೆಂಗಿತ್ತು ನಮ್ಮ ತಿಲ್ಡಪ್? ತುಕಾಲಿ ತರ ಇತ್ತು. ಅಪ್ಪ ಬಂದಿರೋ ಮ್ಯಾಟ್ರ್ ಹೇಳಪ್ಪ ನೀನು. ಅವರು ಸೀರಿಯಲ್ ನಲ್ಲಿ ಆಕ್ಟ್ ಮಾಡೋದನ್ನ ನೋಡಿ ನಾನು. ಅವ್ರು ಹತ್ತು ನೊಂದು ಬಂದೋಯ್ಬಿಟ್ಟಿದ್ದಾರೆ ಅವ್ರು. ಸರ್ ನೀವು 3 ಆಗಿದ್ದಾಗ ನಮ್ ತೂಜಾ ಬಾರಿಗೆ ಬನ್ನಿ ಸರ್, ಫುಲ್ ಬಾಟ್ಲು 3 ಕೊಟ್ಬಿಡ್ತೀನಿ ನಿಮ್ಗೆ. ಏನಿವ್ರೆ
ಇನ್ನು ಏನು ಇಷ್ಟು ನಗನಗ್ತಾ ಇದ್ದಾರೆ ಇವರು. ಅದೇ ಸೀರಿಯಲ್ ನಲ್ಲಿ ಹತ್ತು ಒಳಗಡೆನೆ ರಕ್ತ ಹೊಂಟೋಗ್ಬಿಟ್ಟಿದೆ ಇವರಿಗೆ. ಮೇಡಮ್ ನೀವು 3 ಆದಾಗ ನಮ್ ತೂಜಾ ಬಾರಿಗೆ ಬನ್ನಿ. ಏಯ್ ಮುತ್ತುಮಣಿ, ಅವ್ರು ಹೆಂಗ್ಸು, ಅವ್ರನ್ನ ನೀನ್ ತೂಜಾ ಬಾರ ಕರಿತಾ ಇದೆಯಲ್ಲ. ಏನ್ ರಾಣಿ ಮೇಡಮ್ ನೀವು? ನಮ್ ತೂಜಾ ಬಾರಿಗೆ ನೀವು ಬಂದಾಗ ನಾನೇನಾದ್ರೂ ಕೇಳಿದ್ದ ನಾನು? ರಾಣಿ ನೀನು ತೂಜಾ ಬಾರ್ಗ್ ಹೋಗಿದ್ದ? ಅಯ್ಯೋ ಇಲ್ಲ ರೀ, ಅದು ಅಪ್ಪ ಮನೆಗ್ ಬರೋದ್ ಲೇಟ್ ಆಯ್ತಲ್ವಾ, ಯಾವಾಗ್ಲೂ ಪೂಜಾ ಬಾರಲ್ಲೇ ಇರ್ತಾರಲ್ವಾ, ಅದಕ್ಕೆ ಪೂಜಾ ಬಾರ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಹೋದೆ ಅಷ್ಟೇ. ಬರೀ ಅಷ್ಟೇ ಅಲ್ಲ, ಒಂದು ಫುಲ್ ಬಾಟ್ಲು ತೋಡ್ಕ ಕೊಟ್ಟು ಕಳ್ಸಿದೀನಿ ನಾನು. ರಾಣಿ ಓಡ್ಕ ಕೊಟ್ಟು ಕಳಿಸ್ತೆ ಅಂತ ಇದ್ದಾನೆ. ನಾನು ಹೇಳಿದ್ದು ಇವ್ರಿಗಲ್ಲ, ಅವ್ರಿಗೆ. ಅಯ್ಯೋ ಸಾರಿ, ಅವ್ರಿಗೆ ಕೊಟ್ಟು ಕಳಿಸ್ತೆ ನಾನು. ಏ ಮುತ್ತುಮಣಿ, ನಾನೇ. ಏನ್ ನಿಮ್ ಪೂಜಾ ಬಾರ್ ಪಬ್ಲಿಸಿಟಿ ಮಾಡ್ತಾ ಇದೀರಾ? ನಾವಿಲ್ ಬಂದಿರೋದೇನು, ನೀವ್ ಮಾಡ್ತಿರೋದೇನು? ಮ್ಯಾಟರ್, ಇಂಪಾರ್ಟೆಂಟ್ ಮ್ಯಾಟರ್. ನಾನು ಬಂದಿರೋದು ಯಾನಕ್ಕೆ? ಬಂದ್ರಿ ಇಲ್ಲಿ ಹೇಳ ನೀನು, ಇದನ್ನ ತೊದ್ಲೇ ಹೇಳ್ಬೇಕಲ್ಲ ನೀನು. ಇವಾಗ ಹೇಳ್ತಿದ್ದೆ ನನಗೆ, ಇವಾಗ ನೆನಪು ಬಂದ್ಬಿಡ್ತು ನನಗೆ. ನಾನು ಏನ್ ಗೊತ್ತಾ, ನಾನು ಒಂದು ಹೊಸ ಐಡಿಯಾ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಒಂದು ಸೀರಿಯಲ್ ಮಾಡ್ಬೇಕು ಅಂತ ಐಡಿಯಾ ಮಾಡ್ಬಿಟ್ಟಿದ್ದೀನಿ ನಾನು. ಆ ಸೀರಿಯಲ್ ಹೆಸರು ಕೇಳ್ಬೇಕು ನೀನು. ತಾದಾ ತಮಣ. ಅದೇ ನಾನು ಹೇಳ್ತಾ ಇರೋದು, ತಾದಾ ತಮಣ. ರಾಧಾ ರಮಣ, ಇವ್ರ ಸೀರಿಯಲ್ ಹೆಸರು ರಾಧಾ ರಮಣ. ಅಯ್ಯೋ ನೀನಲ್ಲೇ ನಾನು ಹೇಳ್ತಿರೋದು ಕೇಳಿಸ್ಕೊಳ್ಳ. ಅವ್ರ ಸೀರಿಯಲ್ ರಾಧಾ ರಮಣ, ಆದ್ರೆ ನನ್ನ ಸೀರಿಯಲ್ ಬಂದ್ಬಿಟ್ಟು ತಾದಾ ತಮಣ. ಸೀರಿಯಲ್ ಹೆಸರೇ ತಾದಾ ತಮಣ. ಹೌದು. ಆ ತಾದಾ ತಮಣ ಹೆಂಗಿರ್ತದ ಗೊತ್ತಾ? ತಾದಾ ತಮಣ. ಮುತ್ತುಮಣಿ, ಆ ತಾದಾ ತಮಣ ಕೆಳಗಡೆ ಹಾಗೇ ಒಂದು ನವಿಲ್ಗರಿ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹೇಗಿರುತ್ತೆ? ನವಿಲ್ಗರಿ ತರನೇ ಇರುತ್ತೆ. ಅದ್ರ ಪಕ್ಕದಲ್ಲಿ ಹಂಸ ಇಟ್ರೆ ಏನ? ರಾಜಹಂಸಣ? ರಾಣಿ ಹಂಸ. ರಾಣಿಯೇ? ನೀನು ಯಾವಾಗ ರಾಣಿ ಹಂಸ ಬಸ್ಸು ತಗೊಂಡಿ ನೀನು? ನನಗೆ ಹೇಳಲ್ಲ ಇಲ್ಲ ನೀನು. ಗೊತ್ತು, ಅದು ಬಸ್ ಅಲ್ಲಪ್ಪ, ಹಂಸ, ಪಕ್ಷಿ. ಕಕ್ಷಿ? ನೀನು ಮೊದಲೇ ಹೇಳ್ಬೇಕು ಕಕ್ಷಿ ಅದು ಅಂತ. ಆಯ್ತು, ಈಗ ತಾದಾ ತಮಣ ಕೆಳಗಡೆ ನವಳಿಗೆರಿ ಒಂದು ಹಂಸ, ಇನ್ನೇನೋ ಬೇಕು ಅನಿಸ್ತಿದೆಯಲ್ಲ. ಕೋಳಿ ಸರ್ ಮಡಿಗ್ಬಿಡು. ಆ ಕೋಳಿ ಇಟ್ಬಿಟ್ಟು ಒಂದ್ ಸ್ವಲ್ಪ ದೂರದಲ್ಲಿ 2 ಮೊಟ್ಟೆ ಇಟ್ಬಿಡಂತ. ನಿನ್ನ ತುಕ ಮುಚ್ಚ. ಅದು ಮುಖ ರೇ. ಅದೇ ನಿನ್ನ ತುಕ ಮುಚ್ಚ. ಕೋಳಿ ಇಲ್ಲಿಟ್ಬಿಟ್ಟು ಮೊಟ್ಟೆ ಇಲ್ಲಿಟ್ಬಿಟ್ರೆ ಅದಕ್ಕೆ ಕಾವು ಇದು ನಿಮ್ ತಾತ ಕೊಡ್ತಾನ ಬಂದು. ಯಾವ ಸೀಮೆ ರೀ ನೋಡ್ರಿ, ಕೋಳಿ, ಮೊಟ್ಟೆ, ಹಂಸ, ನವಿಲ್ಗರಿ ಇದೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ರಿ. ನಾನು ಇಮ್ಯಾಜಿನ್ ಮಾಡ್ಕೋಬೇಕಾ? ತಾದಾ ತಮಣ ಕೆಳಗಡೆ ನವಳಿಗೆರೆ ಒಂದು ಹಂಸ, ಕೋಳಿ, 2 ಮೊಟ್ಟೆ, ಪಕ್ಕದಲ್ಲಿ 2 ಪೆಗ್ ಬಾಟ್ಲು, ಮಿಕ್ಸ್ಚರು, ಉಪ್ಪಿನಕಾಯಿ, ಹಾಫ್ ಬಾಯ್ಲ್ಡ್. ನೀನು ಒಳ್ಳೆ ನೀನು ಪೂಜಾ ಬಾರ್ದ ಆಡ್ ಇದ್ದಂಗೆ ಇದೆ ಅದು, ತಾದಾ ತಮಣ ಅಂತ. ನನ್ನ ತಾದಾ ತಮಣ ನಾನು ಸೀರಿಯಲ್ಗೆ ನಂದೇ ಬಾರ್ದು ಅಡ್ವರ್ಟೈಸ್ಮೆಂಟ್ ಹಾಕೋತೀನಿ. ನಿನ್ಗೇನು ಹಾಕೋ, ನನಗೇನಾಗಬೇಕು? ನನಗೆ ಕಥೆನಲ್ಲಿ ಅದು ಏನಿರುತ್ತೆ ಅಂದ್ರೆ ಸರ್, ನಮ್ದೊಂದು ಕ್ಯೂಟ್ ಲವ್ ಸ್ಟೋರಿ ಸರ್. ಹೀರೋಯಿನ್ ಮಂಗಳೂರವಳು, ಹೀರೋ ಹುಬ್ಳಿ ಅವನು. ಅವರಿಬ್ರು ಒಂದೇ ಮನೇಲಿ ಇರ್ತಾರೆ, ಒಂದೇ ಕಡೆ ಕೆಲ್ಸಾನು ಮಾಡ್ತಿರ್ತಾರೆ. ಆಮೇಲೆ ಹೀರೋ ಅತ್ಕೆ ಇರ್ತಾಳಲ್ಲ, ಅವಳೇ ಮೇನ್ ವಿಲನ್. ಅವಳೆಲ್ಲ ಕೆಟ್ಟ ಕೆಲಸ ಮಾಡ್ತಿರ್ತಾಳೆ, ಆದ್ರೆ ಅವಳು ಕೆಟ್ಟ ಕೆಲಸ ಮಾಡ್ತಿರ್ತಾಳೆ ಅನ್ನೋದು ಹೀರೋಗ್ ಬಿಟ್ಟು ಬೇರೆ ಎಲ್ರಿಗೂ ಗೊತ್ತಿರುತ್ತಪ್ಪ. ಆಮೇಲೆ ನೋಡಿ ಸಾರ್, ಕಥೆಲ್ ಟ್ವಿಸ್ಟ್ ಸಡನ್ ಆಗಿ ಫ್ಲಾಶ್ ಬ್ಯಾಕ್ ಸರ್. ಹೀರೋಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟಿರುತ್ತೆ ಸರ್. ಆಮೇಲೆ ದೊಡ್ಡವನಾಗಿ ಡಾಕ್ಟರ್ ಓದ್ಬೇಕು ಅಂತ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಾಲೇಜಲ್ಲಿ ಒಂದು ಲವ್ ಶುರು ಆಗ್ಬಿಡುತ್ತೆ ಸರ್. ಆಮೇಲೆ ಮಜಾ ಏನು ಅಂತಂದ್ರೆ, ಇವನ ಹುಡುಗಿ ಜೊತೆ ಲವ್ ಮಾಡ್ತಿರೋ ವಿಷಯ ಅವನ ಹೆಂಡತಿ ಗೊತ್ತಾಗ್ಬಿಡುತ್ತೆ ಸರ್. ಹೆಂಡತಿ ಆ ಲವ್ ನ ವಾಪಸ್ ಪಡ್ಕೊಳ್ಳೋಕೋಸ್ಕರ ಸಿಕ್ಕಾಪಟ್ಟೆ ಗೋಳಾಡ್ತಾಳೆ ಸರ್. ಆ ಸೀರಿಯಲ್ ಅಲ್ಲಿ ಒಂದು ಅಜ್ಜಿನೂ ಇರುತ್ತೆ ಸರ್. ಆ ಅಜ್ಜಿನ ಹಂಗೆ ಸರಿಸ್ಬಿಟ್ರೆ ಅಕ್ಕ. ಯಾರಕ್ಕ? ಭೂಮಿಕಾ, ದೇವಿಕಾ.